ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಈಗ ರಾಜೀನಾಮೆಯ ಬಾಂಬ್ ಸದ್ದು ಮಾಡ್ತಾ ಇದೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮರುದಿನವೇ ಈ ಬಾಂಬ್ ಸ್ಫೋಟವಾಗಿದೆ. ಈಗ ಸಚಿವರಾಗಿ ಪ್ರಮಾಣ ವಚನ ಬೆನ್ನಲ್ಲೇ ಭಿನ್ನಮತ ಸ್ಫೋಟ ಆಗಿದೆ. ನೋಡಿ, ಯಾವ್ದ್ಯಾವ್ದು ಪ್ರಬಲ ಖಾತೆಗಳಿದಾವೆ, ಯಾವ್ದ್ಯಾವ್ದು ತುಂಬಾ ರೆವೆನ್ಯೂ ಜನರೇಟ್ ಆಗುವಂತಹ ಖಾತೆ ಇದೆ, ಅದಕ್ಕಾಗಿ ಭಿನ್ನಮತ ಸ್ಟಾರ್ಟ್ ಆಗಿದೆ. ಈಗ ಸಿಲಿಕಾನ್ ಸಿಟಿಯ ಅಧಿಪತ್ಯಕ್ಕೆ ನಡೀತಾ ಇದೆಯಾ ಯುದ್ಧ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಬೆಂಗಳೂರಿಗಾಗಿ ನೂತನ ಸಚಿವರ ಮಧ್ಯೆ ಸಂಘರ್ಷ ಆರಂಭವಾಗಿದೆ. ಭರಪೂರ ಖಜಾನೆ ಪ್ರಭಾವಿಯಾಗಿರುವ ಬೆಂಗಳೂರು, ಹೀಗಾಗಿ ತುಂಬಾ ಖಜಾನೆ ಜೊತೆಗೆ ಪ್ರಭಾವಿಯಾಗಿರುವಂತಹ ಸಿಟಿ ಬೆಂಗಳೂರು ಉಸ್ತುವಾರಿಗಾಗಿ ಸಚಿವರ ಮಧ್ಯೆ ನಾನಾ ನೀನಾ ಅಂತ ಫೈಟ್ ಶುರುವಾಗಿದೆ. ಸಿದ್ದು ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಬಳಿ ಇತ್ತು ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನ. ಡಿಸಿಎಂ ಜೊತೆ ಬೆಂಗಳೂರು ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರು ನಿರ್ವಹಣೆ ಮಾಡಿದ್ರು. ಇದೀಗ ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಸಿಟಿ ವಾರ್ ಆರಂಭವಾಗಿದೆ. ಈಗ ಡಿಕೆಶಿ ಸರ್ಕಾರದಲ್ಲಿ ಆ ಪ್ರಭಾವಿ ಸಚಿವರು ಅಂದ್ರೆ ಯಾವ್ಯಾವ ಸಚಿವರು ಸಿಡಿದಿದ್ದಾರೆ ಅಂತ ನೋಡೋದಾದ್ರೆ ನೋಡಿ, ಆ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ರಾಜೀನಾಮೆ ಕೊಡುವ ಬಾಂಬ್ ಹಾಕಿರೋ ಸಚಿವರು ಯಾರು? ಹಾಗಾದ್ರೆ ಆ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ರಾಜೀನಾಮೆಯ ಒತ್ತಡವನ್ನ ಹೇರ್ತಾ ಇದ್ದಾರೆ ನಾಯಕರು. ಅಂದ್ರೆ ಎಷ್ಟರ ಮಟ್ಟಿಗೆ ಈ ವಿಚಾರ ಈಗ ಚರ್ಚೆಗೀಡಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಪ್ರಶ್ನೆಗೆ ಒಳಪಡ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ತೀವ್ರವಾಗಿ ಒತ್ತಡಗಳು ಕೇಳಿ ಬರ್ತಾ ಇದೆ.